ಬಾಳೆ ಹೂವಿನ ಚಟ್ನಿ. ಇದು ಒಂದು ಬಾಳೆ ಹೂವು ಇದನ್ನು ಬಿಡಿಸ್ಕೊಂಡು ಇಟ್ಕೊಂಡಿರೋದು. ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ, ಜೀರಿಗೆ, ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹುರ್ಕೊಬೇಕು. ಹುರ್ಕೊಂಬಿಟ್ಟು ಆಮೇಲೆ ಕಾಯಿ ತುರಿ ಇದನ್ನು ಎಲ್ಲ ಆರಿದ ಮೇಲೆ ಇದಕ್ಕೆ ಹಾಕಬೇಕು. ಈಗ ಹುರ್ಕೋತಾ ಇದ್ದೀನಿ. ಇದು ಕಡಲೆಬೇಳೆ, ಉದ್ದಿನಬೇಳೆ ಇವೆಲ್ಲ ಸ್ವಲ್ಪ ಘಮ ಅಂತ ವಾಸನೆ ಬರೋಕ್ಕೆ ಶುರು ಆದಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕ್ಕೊಬೇಕು. ಇದೆಲ್ಲ ತೆಗೆದಿಟ್ಕೊಂಡು ಆಮೇಲೆ ಬಾಳೆ ಹೂವನ್ನ ಹುರಿಬೇಕು. ಆಮೇಲೆ ಎಣ್ಣೆಯಲ್ಲಿ ಇದೆಲ್ಲ ಚಟಪಟ ಅಂದಮೇಲೆ ಚೆನ್ನಾಗಿ ವಾಸನೆ ಬಂದಮೇಲೆ ಇದನ್ನೆಲ್ಲ ತೆಗೆದಿಟ್ಕೊಂಡು ಆಮೇಲೆ ಬಾಳೆ ಹೂವನ್ನು ಹುರಿಬೇಕು, ಚೆನ್ನಾಗಿ ಬಾಡಿಸ್ಬೇಕು. ಇದೆಲ್ಲ ಆಗಿದೆ, ಇದು ತೆಕ್ಕೋತೀನಿ. ಇದೆಲ್ಲ ಹುರಿದ್ಬಿಟ್ಟು ಆಮೇಲೆ ಇದು ಆರಿದ್ಮೇಲೆ ಇದಕ್ಕೆ ಇನ್ನೊಂಚೂರು ಎಣ್ಣೆ ಹಾಕ್ಕೊಂಡು ಹುರಿಬೇಕು. ಇದೆಲ್ಲ ಪೂರ ಬಾಡಿದ್ಮೇಲೆ ಆರಿದ್ಮೇಲೆ ಕಾಯಿ ತುರಿ, ಹುಣಸೆಹಣ್ಣು, ಉಪ್ಪು, ನಮಗೆ ಬೇಕಾದಷ್ಟು ಖಾರ ಬೇಕಾದ್ರೆ ಹಾಕ್ಬೋದು. ಬಾಳೆ ಹೂವಿನ ಚಟ್ನಿ ಇದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈಗ ರೆಡಿ ಆಯ್ತು.